ಬಿಪಿ ನ್ಯೂಸ್ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಪ್ರಿಯ ಕೇಳುಗರೆ, ಇಂದು ಕಲಾ ದಸರಾ ವಿಶೇಷ ಸಂದರ್ಶನ ಕಾರ್ಯಕ್ರಮ. ನಮ್ಮೊಂದಿಗೆ ಇಂದು ಸಿಂಧನೂರಿನ ಚಿತ್ರ ಕಲಾವಿದರಾದಂತಹ ಶ್ರೀ ದೇವೇಂದ್ರ ಹುಡಾ ಇವರು ನಮ್ಮೊಂದಿಗೆ ಇದ್ದಾರೆ. ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸಿಂಧನೂರು ದಸರಾ ಸಂಭ್ರಮದಲ್ಲಿ ಕಲಾ ದಸರಾ ದೇವೇಂದ್ರ ಹುಡಾ ಕಾರ್ಯದರ್ಶಿಗಳು, ಇವರಿಗೆ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಶ್ರೀ ದೇವೇಂದ್ರ ಹುಡಾ ಸರ್ ಅವರಿಗೆ ನಮಸ್ಕಾರಗಳು ಸರ್. ನಮಸ್ಕಾರಗಳು ಸರ್. ಸರ್, ಈಗ ಒಂದು ಕಲಾ ದಸರಾ ಸಿಂಧನೂರಿನಲ್ಲಿ ನಡೀತಾ ಇದೆ. ಹೌದು ಸರ್. ಈ ಒಂದು ಸಿದ್ಧತೆಗಳು ಯಾವ ರೀತಿ ನಡೆದಿದೆ ಸರ್? ಸರ್, ಈಗ ಸಿದ್ಧತೆಗಳು ಬರದಿಂದ ನಡೆದಿದ್ದಾವೆ ಸರ್. ಸುಮಾರು 15 ದಿನಗಳಿಂದ ಎಲ್ಲ ಅಧಿಕಾರಿಗಳು, ಸಿಂಧನೂರು ತಾಲೂಕಿನ ಎಲ್ಲ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು, ಎಲ್ಲ ಕಲಾಸಕ್ತರು ಎಲ್ಲರೂ ಸೇರ್ಕೊಂಡು ನಾವು ಒಂದು ಸಿದ್ಧತೆಯಲ್ಲಿ ತೊಡ್ಕೊಂಡಿದ್ದೀವಿ ಸರ್. ಈಗ ನಮ್ಮ ಚಿತ್ರಕಲಾ ಶಿಕ್ಷಕರು ಎಲ್ಲರೂ ನಾವು ಈ ಒಂದು ಕಲಾ ದಸರಾದಲ್ಲಿ ಪೂರ್ವ ತಯಾರಿಯಲ್ಲಿ ಸುಮಾರು ಈಗ 4-5 ದಿನಗಳಿಂದ ಶ್ರಮಪಟ್ಟು ನಾವು ಅಂದ್ರೆ ವಿನೂತನವಾದ ಒಂದು ಕಾರ್ಯಕ್ರಮ ಇದಾಗಬೇಕು ಅಂತಂದು ಎಲ್ಲ ಪೂರ್ವ ಸಿದ್ಧತೆಯಲ್ಲಿ ತೊಡ್ಕೊಂಡಿದ್ದೀವಿ ಸರ್. ಸುಮಾರು ಇದು ಸಿಂಧನೂರು ದಸರಾ ಉತ್ಸವ 2024 ಇದು ಪ್ರಥಮ ವರ್ಷ ನಮ್ಮ ಸಿಂಧನೂರಿನಲ್ಲಿ ಏರ್ಪಟ್ಟಿದ್ದು. ಇದರಲ್ಲಿ ನಮಗೆ ಕಲಾ ದಸರಾ ಅಂತ ಅಂದರೆ 9 ದಿನಗಳ ದಸರಾ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಈವೆಂಟ್ಸ್ಗಳು ಒಂದೊಂದು ದಿನ ನಡೀತಾ ಇರ್ತವೆ. ನಮಗೆ 10ನೇ ತಾರೀಕಿಗೆ ಕಲಾ ದಸರಾ ಅಂತಂದು ನಮಗೆ ಒಂದು ದಿನ ನಮಗಾಗಿ ಕಲಾವಿದರಿಗೆ ಮೀಸಲಾಗಿ ಕೊಟ್ಟಿದ್ದಾರೆ. ಹಂಗಾಗಿ ಆ ಒಂದು ಕಲಾ ದಸರನ್ನು ಅದ್ಭುತವಾಗಿ ನಾವು ಮಾಡಿ ತೋರಿಸ್ಬೇಕನ್ನೋ ಒಂದು ಉದ್ದೇಶದಿಂದ ಪೂರ್ವ ತಯಾರಿ ತುಂಬ ಅಂದ್ರೆ ಜನಪದ ಶೈಲಿಯನ್ನು ಒಳಗೊಂಡಂತೆ ವಿವಿಧ ಒಂದು ನಮ್ಮ ಕಲಾ ಶೈಲಿಗಳು ಏನೇನಿದ್ದಾವೆ ಎಲ್ಲ ಶೈಲಿಯನ್ನು ನಾವು ಅದರಲ್ಲಿ ಅಳವಡಿಸ್ಕೊಂಡು ಪೂರ್ವಸಿದ್ಧ ವೇದಿಕೆಯಿಂದ ಹಿಡಿದು ಎಲ್ಲ ನಮ್ಮ ಈವೆಂಟ್ಸ್ಗಳು ಎಲ್ಲ ನಮ್ಮದೇ ಆದಂಥ ವಿನೂತನವಾಗಿ ಒಂದು ಸಿದ್ಧತೆಯಲ್ಲಿ ತೊಡಕೊಂಡಿದ್ದೀವಿ ಸರ್ ನಾವು. ಅಂದ್ರೆ ಕಲೆಗೆ ನಮ್ಮ ನಾಡಿನಲ್ಲಿ ಬಹಳ ಮಾನ್ಯತೆ ಯಾವಾಗಲೂ ಇದೆ ಮತ್ತು ಈ ಸಿಂಧನೂರ ಭಾಗದಲ್ಲಿ ಇರ್ತಕ್ಕಂಥ ಕಲಾವಿದರಿಗೆಲ್ಲ ಯಾವ ರೀತಿಯಾದಂತಹ ಸಂಭ್ರಮ ಈ ಒಂದು ಕಲಾ ದಸರಾದಲ್ಲಿ ಭಾಗವಹಿಸಬಹುದು ಅವರೆಲ್ಲರೂ? ಸರ್, ಅದಂತೂ ಖುಷಿಯಾದ ವಿಚಾರ. ಯಾಕೆಂದರೆ ಕಲೆಗೆ ನಮ್ಮ ನಾಡು ರಾಷ್ಟ್ರದಲ್ಲಿ ಅದರದ್ದೇ ಆದಂಥ ಒಂದು ಪ್ರಾಧಾನ್ಯತೆ ಇದೆ ಸರ್. ನಮ್ಮ ದೇಶದ ನಮ್ಮ ಕರ್ನಾಟಕದಲ್ಲಿ ಕಲೆಗೆ ತುಂಬ ಮಹತ್ವ ಇದೆ. ಯಾಕಂದರೆ ಪ್ರತಿಯೊಂದು ರಂಗದಲ್ಲಿ ನಮ್ಮ ಕಲೆ ಅತ್ಯಮೂಲ್ಯವಾಗಿರುತ್ತೆ. ಹಾಗಾಗಿ ಕಲಾ ದಸರಾದಲ್ಲಿ ನಮಗೆ ಆಗಿ ಒಂದು ದಿನವನ್ನು ನಮಗೆ ಮೀಸಲಾಗಿ ಕೊಟ್ಟು ನಮಗೆ ನಮ್ಮ ಒಂದು ಅಸ್ತಿತ್ವಕ್ಕಾಗಿ ಅವರು ಇದ್ರಾಗ ಗುರುತಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಒಂದು ವೇದಿಕೆಯವರು. ಹಂಗಾಗಿ ಅವರಿಗೆ ನಾವು ಕಲಾವಿದರ ಪರವಾಗಿ, ನಮ್ಮ ಕಲಾ ವಲಯದ ಪರವಾಗಿ ಧನ್ಯವಾದಗಳನ್ನ ಹೇಳಬೇಕಾಗುತ್ತೆ ಈ ಸಂದರ್ಭದಲ್ಲಿ. ಜೊತೆಗೆ ಈ ಒಂದು ಸಿಂಧನೂರು ಭಾಗದಲ್ಲಿ ಮತ್ತು ರಾಜ್ಯದ ವಿವಿಧ ಕಲಾವಿದರು ಯಾವ ರೀತಿಯಲ್ಲಿ ತಮ್ಮ ಒಂದು ಕಲಾ ದಸರಾದಲ್ಲಿ ಭಾಗವಹಿಸಬಹುದು? ಸರ್, ನಮ್ಮ ಕಲಾ ದಸರಾದ ಕೆಲವೊಂದು ಈವೆಂಟ್ಸ್ಗಳು ನಾವು ಹೇಳ್ತಾ ಹೋಗ್ತೀನಿ. ಸಿಂಧನೂರು ದಸರಾ ಉತ್ಸವ 2024ರಲ್ಲಿ ಕಲಾ ದಸರಾ ಅಂತ ನಮ್ಮದು ಒಂದು ದಿನದ ಕಾರ್ಯಕ್ರಮ. ಇದರಲ್ಲಿ ನಾವೇನು ಮಾಡ್ಕೊಂಡಿದ್ವಿ ಅಂತ ಸರ್, ಇವತ್ತು 2ನೇ ತಾರೀಕಿಂದ ನಮ್ಮ ಕೆಲವೊಂದು ಈವೆಂಟ್ಸ್ಗಳು ಪ್ರಾರಂಭವಾಗಿದ್ದಾವೆ. ಇವತ್ತು ನಾವು ಚಿತ್ರಕಲಾ ಸ್ಪರ್ಧೆ, ತಾಲೂಕು ಮಟ್ಟದ್ದು ಚಿತ್ರಕಲಾ ಸ್ಪರ್ಧೆಗಳನ್ನ ಇಟ್ಟಿದ್ವಿ. ಅದು ಯಾವುದಂದ್ರೆ ಪ್ರಾಥಮಿಕ ವಿಭಾಗ, ಪ್ರೌಢ ವಿಭಾಗ ಮತ್ತು ಕಾಲೇಜು ವಿಭಾಗ ಅಂತ 3 ವಿಭಾಗಗಳಾಗಿ ಮಾಡಿ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳು, ಕಲಾಸಕ್ತ ವಿದ್ಯಾರ್ಥಿಗಳು, ಭಾಳಷ್ಟು ಜನ ವಿದ್ಯಾರ್ಥಿಗಳು, ಒಳ್ಳೊಳ್ಳೆ ಪ್ರತಿಭೆ ಇರುವಂಥ ವಿದ್ಯಾರ್ಥಿಗಳಿದ್ದಾರೆ. ಅವರಿಗೂ ಒಂದು ಅವಕಾಶ ಸಿಗಲಿ, ಇಂಥ ಒಂದು ದೊಡ್ಡ ವೇದಿಕೆಯಲ್ಲಿ ಅವ್ರನ್ನ ಗುರುತಿಸುವಂಥ ಕೆಲಸ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಇವತ್ತು ಸ್ಪರ್ಧೆಗಳು ಮಾಡಿದ್ವಿ. ಸ್ಪರ್ಧೆಯಲ್ಲಿ ಸುಮಾರು 150 ವಿದ್ಯಾರ್ಥಿಗಳು ಭಾಗವಹಿಸಿದ್ರು ವಿವಿಧ ವಿಭಾಗಗಳಲ್ಲಿ. 150 ವಿದ್ಯಾರ್ಥಿಗಳಿಗೆ ನಾವು ಎಲ್ಲರೂ ಭಾಗವಹಿಸಿರುವಂಥ ಎಲ್ಲರೂ ಅತ್ಯುತ್ತಮವಾದ ಕಲಾಕೃತಿಗಳನ್ನು ರಚಿಸಿದ್ರು ಇವತ್ತು. ಅಂತ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಇವತ್ತು ಅಭಿನಂದನಾ ಪತ್ರವನ್ನು ಕೊಟ್ಟು ಒಂದು ಸಂಕ್ಷಿಪ್ತ ಕಾರ್ಯಕ್ರಮವನ್ನು ಮಾಡಿ ಇವತ್ತು ಇದು ಮಾಡಿದ್ದೀವಿ ರೀ. ಮುಂದಿನ ಹಂತದಲ್ಲಿ ಈಗ 2-3 ದಿನದಲ್ಲಿ ನಾವು ಅದನ್ನ ಒಬ್ಬರು ಜೂರಿಗಳನ್ನ ಕರೆಸಿ ಅದರದ್ದು ಇದು ಬಹುಮಾನವನ್ನು ತೀರ್ಮಾನಿಸುವಂಥ ಪ್ರಕ್ರಿಯೆ ಚಾಲನೆ ಆಗುತ್ತೆ. ನಾವು 10ನೇ ತಾರೀಕಿಗೆ ನಮ್ಮ ಕಲಾ ದಸರಾ ಅಂತ ಸ್ಪೆಷಲ್ ಏನಿತ್ತು ಅವತ್ತು ಸಂಜೆ 7 ಗಂಟೆಯಿಂದ 8 ಗಂಟೆವರೆಗೆ ನಾವು ಒಂದು ಯಾವುದು ಪ್ರಶಸ್ತಿ ಪ್ರದಾನ ಸಮಾರಂಭ ಅಂತ ಇರುತ್ತೆ. ಆ ಒಂದು ಸಮಾರಂಭದಲ್ಲಿ ಮಕ್ಕಳಿಗೆ ಇದು ನಗದು ಬಹುಮಾನ ಮತ್ತು ನೆನಪಿನ ಕಾಣಿಕೆ ನೀಡುವ ಮೂಲಕ ಅವರಿಗೊಂದು ಗೌರವ ಸಲ್ಲಿಸಬೇಕಂತ ಒಂದು ಸಂದರ್ಭ ಇದೆ ನಮ್ಮದು. ಹಾಗೆ ಅದರ ಜೊತೆಯಲ್ಲಿ ಮತ್ತು ಇದು
ಸಿಂಧನೂರು ದಸರಾ ಮೊದಲನೇ ವರ್ಷದ ಕಲಾ ಸ್ಪರ್ಧೆ ಮತ್ತು ಪ್ರದರ್ಶನ ಇದು ರಾಜ್ಯ ಮಟ್ಟದ ಸ್ಪರ್ಧೆಯಾಗಿದ್ದು ಇದರಲ್ಲಿ ನಾವು ಮುಕ್ತವಾಗಿ ರಾಜ್ಯದ ಯಾವುದೇ ಭಾಗದಿಂದ ಯಾರೇ 18 ವರ್ಷ ಮೇಲ್ಪಟ್ಟವರು ಯಾರಾದರೂ ಇದ್ರಾಗ ಮುಕ್ತವಾಗಿ ಭಾಗವಹಿಸ್ಬೋದು. ಒಬ್ಬರು 2 ಕಲಾಕೃತಿಗಳನ್ನು ನಾವು ಆಹ್ವಾನಿಸಿದ್ವಿ. ಈಗ ಸುಮಾರು ರಾಜ್ಯದ ಎಲ್ಲ ಭಾಗಗಳಿಂದಲೂ ಕಲಾಕೃತಿಗಳು ಬಂದು ತಲುಪಿದ್ದಾವೆ. ನಾಳೆ ನಮಗೆ ಎಲ್ಲ ಕಲಾಕೃತಿಗಳದ್ದು ಒಟ್ಟಾರೆ ಇದು ಮಾಡ್ತಾ ಇದ್ವಿ. ಇವತ್ತು ನಾವು ಕೊನೆ ಡೇಟ್ ಕೊಟ್ಟಿದ್ವಿ ಅವರಿಗೆ ಕಲಾಕೃತಿ ಕಳಿಸ್ಲಿಕ್ಕೆ. ಆ ಕಲಾಕೃತಿಗಳನ್ನೆಲ್ಲ ನಾವು ರಾಜ್ಯ ಮಟ್ಟದ ಚಿತ್ರಕಲಾ ಇದು ಪ್ರದರ್ಶನವನ್ನು 6ನೇ ತಾರೀಕಿಂದ ನಾವು ಪ್ರದರ್ಶನ ಮಾಡ್ತಾ ಇದ್ದೀವಿ. ಮತ್ತು ಅಲ್ಲಿ ಬಂದಿರುವಂಥ ಕಲಾಕೃತಿಗಳಲ್ಲಿ 5 ಅತ್ಯುತ್ತಮ ಕಲಾಕೃತಿಗಳಿಗೆ ನಾವು 10,000 ರೂಪಾಯಿ ನಗದು ಬಹುಮಾನ ಮತ್ತು ಸ್ಮರಣಿಕೆಗಳನ್ನು ನೀಡಿ ಆಮೇಲೆ ಭಾಗವಹಿಸಿರುವಂಥ ಎಲ್ರಿಗೂ ನೆನಪಿನ ಕಾಣಿಕೆ ಮತ್ತು ಅಭಿನಂದನಾ ಪತ್ರವನ್ನು ಕೊಡಬೇಕಂತ ಈ ಸಂದರ್ಭದಲ್ಲಿ. ಕಲಾ ದಸರಾ ಒಂದು ವಸ್ತು ಪ್ರದರ್ಶನ ಸಿಂಧನೂರು ನಗರದ ಯಾವ ಭಾಗದಲ್ಲಿ ನಡೀತಾ ಇದೆ? ಸ್ಥಳ ಯಾವುದು ಅಲ್ಲಿ? ಸರ್, ಚಿತ್ರಕಲಾ ಪ್ರದರ್ಶನ ರಾಜ್ಯ ಮಟ್ಟದ್ದು ಇದು RGM ಮೈದಾನದಲ್ಲಿ ಪ್ರಮುಖ ವೇದಿಕೆ ಇದೆ. ಕಲಾ ದಸರಾದ ಪ್ರಮುಖ ವೇದಿಕೆ ಆದಂಥ RGM ಮೈದಾನದಲ್ಲಿ ನಾವು ಒಂದು ಚಿತ್ರಕಲಾ ಪ್ರದರ್ಶನವನ್ನು ಏರ್ಪಡಿಸಲಿದ್ದೀವಿ ಸರ್. ಆಮೇಲೆ ಈ ಪ್ರದರ್ಶನದಲ್ಲಿ ಆಯ್ಕೆಯಾದಂಥ ಅತ್ಯುತ್ತಮ 5 ಕಲಾಕೃತಿಗಳಿಗೆ ಸಿಂಧನೂರು ದಸರಾ ಅವಾರ್ಡ್ ಅಂತ ನಾವು ಘೋಷಣೆ ಮಾಡ್ತಾ ಇದ್ದೀವಿ 5 ಜನಕ್ಕೆ. ಅವರಿಗೆ ಸಾರ್ವಜನಿಕರು ಅಲ್ಲಿ ಭಾಗವಹಿಸಲಿಕ್ಕೆ ಎಲ್ಲ ಅವಕಾಶಗಳಿದ್ದಾವಲ್ಲ ಸರ್? ಈ 9 ದಿನಗಳು ಏನು ಕಾರ್ಯಕ್ರಮ ನಡೀತಾವ ಆ ಕಾರ್ಯಕ್ರಮದಲ್ಲಿ ಬಂದಂಥವ್ರು ಎಲ್ಲರೂ ಪ್ರತಿಯೊಬ್ಬರು ಆ ಪ್ರದರ್ಶನವನ್ನು ನೋಡ್ಕೊಂಡು ಹೋಗ್ಲಿಕ್ಕೆ ಮುಕ್ತ ಅವಕಾಶ ಇದೆ. ಎಲ್ಲರೂ ಬಂದು ನೋಡಲಿ, ಆ ಕಲಾಕೃತಿಗಳನ್ನು ಆಸ್ವಾದಿಸಲಿ, ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲಿ ಅಂತ ಈ ಸಂದರ್ಭದಲ್ಲಿ ನಾನು ಎಲ್ಲ ಕಲಾಸಕ್ತರಲ್ಲಿ ಕೇಳ್ಕೊತಾ ಇದ್ದೀನಿ. ರಾಯಚೂರು ಜಿಲ್ಲೆಯಿಂದ ಇದು ಸಿಂಧನೂರು ನಗರದಲ್ಲಿ ನಡೀತಾ ಇರುವಂತಹ ವಿಶೇಷ ಒಂದು ಕಲಾ ದಸರಾ ನೀವು ಹಮ್ಮಿಕೊಂಡಿದ್ದೀರಿ. ಇದು ವಿಶ್ವವಿಖ್ಯಾತ ದಸರಾದ ರೀತಿಯಲ್ಲೇ ನಡೀತಾ ಇದೆಯಾ ಹೇಗೆ ಅನ್ನೋಂಥದ್ದು ಮಾಹಿತಿ? ಹೌದು ಸರ್, ಇದು ವಿಶ್ವವಿಖ್ಯಾತ ದಸರಾ ಮೈಸೂರು ಭಾಗದಾಗ ಏನು ನಡೀತಾ ಇತ್ತಲ್ಲ ಸರ್, ಅದು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ನಾವು ನಮ್ಮದೇ ಆದಂಥ ಒಂದು ಛಾಪ್ ಮೂಡಿಸ್ಬೇಕನ್ನೋ ಒಂದು ಉದ್ದೇಶದಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಿಂಧನೂರು ದಸರಾ ಒಂದು ಐತಿಹಾಸಿಕವಾಗಿ ಮುಂದುವರಿಬೇಕನ್ನೋ ಒಂದು ಸದುದ್ದೇಶದಿಂದ ಈ ವರ್ಷ ಪ್ರಾರಂಭಗೊಂಡಿದೆ ಸರ್. ಇದು ಹೀಗೆ ಪ್ರತಿ ವರ್ಷ ಮುಂದುವರಿಯುತ್ತನ್ನೋ ಆಶಾಭಾವ ಇದೆ ಸರ್. ಮತ್ತು ಈ ಒಂದು ಸುಂದರವಾದಂತಹ ಕಲಾ ದಸರಾ ನೀವು ಒಂದು ಯಶಸ್ವಿಗೊಳಿಸಬೇಕಾದ್ರೆ ಸಂಘಟನೆಗೆಲ್ಲ ಅಧಿಕಾರಿ ವರ್ಗದವರು ಆಮೇಲೆ ನಮ್ಮ ಜನಪ್ರತಿನಿಧಿಗಳು ಯಾವ ರೀತಿ ತಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ? ಸರ್, ಇಲ್ಲಿ ಎಲ್ಲ ಕಲಾವಿದರು ಬಂತು, ಎಲ್ಲ ಅಧಿಕಾರಿ ವರ್ಗ ಬಂತು, ಆಮೇಲೆ ಇಲ್ಲಿ ಪಕ್ಷಾತೀತವಾಗಿ ಮೊದಲಿಂದಾಗಿ ಪಕ್ಷಾತೀತವಾಗಿ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸಿಂಧನೂರು ನಮ್ಮದು, ಈ ಸಿಂಧನೂರು ನಮ್ಮ ಹಬ್ಬ ಆಗಬೇಕು, ದಸರಾ ನಮ್ಮ ಹಬ್ಬ ಆಗಬೇಕು, ಇದು ನಾಡಿನ ಹಬ್ಬ ಆಗಬೇಕು, ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಒಳ್ಳೆಯ ಒಂದು ಹಬ್ಬ ಆಗಿ ಮಾರ್ಪಡ್ಬೇಕನ್ನೋ ಸದುದ್ದೇಶ ಎಲ್ಲರಲ್ಲಿ ಇರೋದ್ರಿಂದ ಎಲ್ಲರೂ ಮುಕ್ತವಾಗಿ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಧಿಕಾರಿ ವರ್ಗದವರು ಆಗಿರ್ಬೋದು, ಎಲ್ಲರೂ ದಿನಾಲು ಕಮ್ಯುನಿಕೇಷನ್ ಮಾಡಿ ಇದ್ರ ಬಗ್ಗೆ ದಿನಾಲು ಚರ್ಚೆಗಳನ್ನು ಆಗ್ತಾ ಇದ್ದಾವೆ. ಪೂರ್ವ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಏನೇನು ಪೂರ್ವ ಸಿದ್ಧತೆ ಮಾಡ್ಕೋಬೇಕು ಅದೆಲ್ಲ ಬರದಿಂದ ಸಾಗ್ತಾ ಇದೆ ಸರ್. ಈ ಸಿಂಧನೂರು ದಸರಾ ಈ ಒಂದು ಸಂಭ್ರಮದಲ್ಲಿ ತಮ್ಮ ಒಂದು ಕಲಾ ದರ್ಶನ ನಮ್ಮ ಒಂದು ಕಲಾ ಕ್ಷೇತ್ರಕ್ಕೆ ಯಾವ ರೀತಿಯಾದಂತಹ ಒಂದು ಕಲೆಯ ಒಂದು ಪ್ರದರ್ಶನವನ್ನ ನಾಡಿಗೆ ಪರಿಚಯಿಸಬೇಕು ಅನ್ನುವಂಥ ಇದು ಇದೆ ಸರ್ ಉದ್ದೇಶ? ಸರ್, ಈ ಕಲಾ ಪ್ರದರ್ಶನ ಈಗ ನಾಡಿಗೆ ಒಂದು ತೋರ್ಪಡಿಸುವಂಥ ಇದೆ ಅಂದ್ರೆ ಏನಂದರೆ ಸರ್, ಈಗ ಬೆಂಗಳೂರು ಅಕಾಡೆಮಿ ಲೆವೆಲಲ್ಲಿಗೆ ವಾರ್ಷಿಕ ಕಲಾ ಪ್ರದರ್ಶನ ಅಂತ ಅವ್ರು ರಾಜ್ಯ ಮಟ್ಟದ ಮಾಡ್ತಾ ಇದ್ರು. ಅಲ್ಲೇ ಬೆಂಗಳೂರು ಹಂತದಲ್ಲಿ ಆಗ್ತಾ ಇತ್ತು ಸರ್. ಆಮೇಲೆ ಮೈಸೂರು ದಸರಾದಲ್ಲಿ ಆಗ್ತಾ ಇತ್ತು, ಅದು ಮೈಸೂರು ಹಂತದಲ್ಲಿ ಆಗೋದ್ರಿಂದ ನಮ್ಮ ಈ ಹೈದರಾಬಾದ್ ಕರ್ನಾಟಕ ಭಾಗದವ್ರಿಗೆ ಭಾಳ ದೂರ ಅನ್ನಿಸ್ತಾ ಇತ್ತು. ಎಲ್ಲರೂ ಅದು ಆಸ್ವಾದಿಸುವಂಥದ್ದು ಮತ್ತು ಅದರಲ್ಲಿ ಭಾಗವಹಿಸುವಂಥದ್ದು ಭಾಳ ಕಷ್ಟ ಅನ್ನಿಸ್ತಾ ಇತ್ತು ಸರ್. ಹಾಗಾಗಿ ನಮ್ಮ ಭಾಗದಲ್ಲಿರುವಂಥ ಹೈದರಾಬಾದ್ ಕರ್ನಾಟಕ ಭಾಗದ ಪ್ರತಿಭೆಗಳಿಗೆ ಒಂದು ಸುವರ್ಣ ಅವಕಾಶ ಸಿಗಲಿ ಅನ್ನೋ ಒಂದು ಉದ್ದೇಶ, ಆಮೇಲೆ ಎಲ್ಲ ಭಾಗದ ರಾಜ್ಯದ ಕಲಾ ಪ್ರತಿಭೆಗಳೇನಿದಾವೆ ಅವ್ರಿಗೆ ಇನ್ನೂ ಉತ್ತಮ ಅವಕಾಶ ಕೊಡಬೇಕನ್ನೋ ಒಂದು ಸದುದ್ದೇಶದಿಂದ ಈ ಒಂದು ರಾಜ್ಯ ಮಟ್ಟದ ಚಿತ್ರಕಲಾ ಸ್ಪರ್ಧೆ ಮತ್ತು ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಎಲ್ಲರೂ ರಾಜ್ಯದ ಎಲ್ಲ ಭಾಗದಿಂದ ಭಾಗವಹಿಸ್ತಾ ಇದ್ದಾರೆ. ಈಗಾಗಲೂ ಹೆಸರು ನೋಂದಾಯಿಸ್ತಾ ಇದ್ದಾರೆ. ಅವರೆಲ್ಲರೂ ಇನ್ನೂ ಹೆಚ್ಚೆಚ್ಚಾಗಿ ಭಾಗವಹಿಸಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ರೀ. ಆಮೇಲೆ ಇದರಲ್ಲಿ ಏನೋ ಒಂದು ನಾವು ಕಾವ್ಯ ಕುಂಚ ಗಾಯನ ಅಂತಂದು ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ನಂತರ ಚಿತ್ರಕಲಾ ಶಿಕ್ಷಕರು ಏನಿದ್ದಾರೆ ಅವರಿಗೂ ಮತ್ತು ಇಲ್ಲಿ ಸ್ಥಳೀಯ ಕಲಾವಿದರು ಏನಿದ್ದಾರೆ ಅವರಿಗೊಂದು ಚಿತ್ರಕಲಾ ಶಿಬಿರ ಮಾಡಬೇಕನ್ನೋ ಒಂದು ಇದೆ 10ನೇ ತಾರೀಕಿನೊಳಗಡೆ. ಸಿಂಧನೂರು ಕಲಾ ದಸರಾದಲ್ಲಿ ಈಗ ಸಂಘಟನೆ ಸಲುವಾಗಿ ಸಂಚಾಲಕರಾಗಿರ್ಬೋದು, ಸಂಘಟನೆಗಳಾಗಿರ್ಬೋದು, ಯಾವ ರೀತಿಯಾದಂತಹ
ಸಹಕಾರ ಕೊಡ್ತಾ ಇದ್ದಾರೆ ಮತ್ತು ನೀವು ಯಾರಿಗೆ ಕೃತಜ್ಞತೆ ಹೇಳಲಿಕ್ಕೆ ಬಯಸ್ತೀರಿ ಸರ್? ಸರ್ ಟೋಟಲಿ ಸಿಂಧನೂರು ದಸರಾ ಉತ್ಸವದ ಎಲ್ಲ ಒಂದು ಪದಾಧಿಕಾರಿಗಳು ಆಗಿದ್ದಾರೆ, ಇದು ಮಾಡಿದ್ದಾರೆ. ಇಲ್ಲಿ ಮುಕ್ತ ಎಲ್ಲ ರಾಜಕೀಯ ವ್ಯಕ್ತಿಗಳು ಈ ಸಂಘಟನೆಯಲ್ಲಿ ಇದ್ದಾರೆ ಸರ್. ಅಧ್ಯಕ್ಷರಾಗಿರ್ಬೋದು, ಮತ್ತು ಈ ಕಾರ್ಯದರ್ಶಿಗಳಾಗಿ ನಾವು ಮಾನ್ಯ ದಂಡಾಧಿಕಾರಿಗಳು ಇವರೆಲ್ಲ ಇದ್ದಾರೆ ಸರ್. ಹಾಗಾಗಿ ಇಲ್ಲಿ ಉಪಸಮಿತಿಯಲ್ಲಿ ಏನು ಮಾಡಿದ್ದಾರೆ ಅಂದರೆ ಸರ್, ಅವ್ರವ್ರಿಗೂ ಒಂದಿಷ್ಟು ಸಂಸ್ಥೆಗಳನ್ನ ಆ್ಯಡ್ ಮಾಡ್ಕೊಂಡು ಹೋಗಿದ್ದಾರೆ. ನಮಗೆ ಈಗ ಸಿಂಧನೂರಿನಲ್ಲಿ ಆಕ್ಸ್ಫರ್ಡ್ ಸಮೂಹ ಸಂಸ್ಥೆ ಮತ್ತು ನೋಬೆಲ್ ಕಾಲೇಜು, ಹೀಗೆ ಆಮೇಲೆ ಚಿತ್ರಕಲಾ ಸಿಂಧನೂರು ತಾಲೂಕು ಚಿತ್ರಕಲಾ ಸಂಘ ಏನೈತೆ ಅದು ಸಂಪೂರ್ಣವಾಗಿ ನಮಗೆ ಸಹಕಾರ ನೀಡ್ತಾ ಇದೆ. ಮತ್ತು ಇಲ್ಲಿ ಸಿಂಧನೂರು ತಾಲೂಕಿನಲ್ಲಿರುವಂಥ ಸುತ್ತಮುತ್ತಿನ ಕಲಾವಿದರು ಏನಿದ್ದಾರೆ ಅವರ ಸಹಕಾರ ಇದೆ. ಹಿಂಗೆ ಬೇರೆ ಬೇರೆ ಹಿಂಗೆ ಮಲ್ಲಿಕಾರ್ಜುನ್ ಅಂತ, ರಾಮರೆಡ್ಡಿ ಸರ್, ಕಾಳಿಂಗಪ್ಪ ಸರ್, ಬೇರೆ ಬೇರೆಲ್ಲ ನಮಗೆ ತುಂಬ ಸಪೋರ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ಈ ಸಂಘಟನೆ. ಸರ್, ತಾವು ಕೂಡ ಒಂದು ಚಿತ್ರ ಕಲಾವಿದರಾಗಿದ್ದೀರಿ. ದೇವೇಂದ್ರ ಹುಡಾ ಸರ್ ಅಂದರೆ ಒಂದು ಚಿತ್ರಕಲೆಗೆ ತನ್ನದೇ ಆದಂತಹ ಒಂದು ಪ್ರತಿಭೆ ಉಳ್ಳಂಥ. ತಮ್ಮ ಒಂದು ಹಿನ್ನೆಲೆ ಯಾವ ರೀತಿ ಇದೆ ಸರ್ ಅಂತ ತಮ್ಮ ಪರಿಚಯನ ಮಾಡಿಕೊಡಿ. ಸರ್, ನಾವು ದೇವೇಂದ್ರ ಹುಡಾ ಅಂತಂದು ನಾವು ಇಲ್ಲೇ ಸಿಂಧನೂರಿನ ಹುಡಾ ಗ್ರಾಮದವ್ರು ಸರ್. ನಾವು ಮೊದಲಿಂದ ಇದು ಚಿತ್ರಕಲೆಯಲ್ಲಿ ಪದವಿ ಮತ್ತು ಮಾಸ್ಟರ್ ಡಿಗ್ರಿ ಎರಡನ್ನೂ ಪಡೆದ ಇದ್ದೀವಿ, MA ಮತ್ತು BBA ಅಂತ ಸರ್. PhD ಜನಪದ ವಿಶ್ವವಿದ್ಯಾಲಯದಲ್ಲಿ ನಾನು ಮಾಡ್ತಾ ಇದ್ದೀನಿ ಸರ್. ಈಗ ಚಿತ್ರಕಲೆ ಶಿಕ್ಷಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಡಾಕ್ಟರ್ BR ಅಂಬೇಡ್ಕರ್ ವಸತಿ ಗೊರೆಬಾಳಿನಲ್ಲಿ ಸರ್. ನಾನು ಚಿತ್ರಕಲೆಯಲ್ಲಿ ಸುಮಾರು ವರ್ಷದಿಂದ ಪರಿಶ್ರಮ ಪಟ್ಟು ನಮ್ಮ ಭಾಗದ ದೂರ ಊರಂತ ಬೆಂಗಳೂರಲ್ಲಿ ಇದು ಲಲಿತ ಕಲಾ ಅಕಾಡೆಮಿ ಅವಾರ್ಡ್ ಆಯಿತು, ಕಮೆಂಡೇಶನ್ ಅವಾರ್ಡ್ ನ್ಯಾಷನಲ್ ಇದು ನಾಗ್ಪುರ ಆಯಿತು ಸರ್. ಆಮೇಲೆ ನಾನು ಕರ್ನಾಟಕ ಲಲಿತ ಕಲಾ ಅಕಾಡೆಮಿಯ ಸದಸ್ಯನಾಗಿಯೂ ಸೇವೆ ಸಲ್ಲಿಸಿದ್ದೀನಿ. ಈ ಭಾಗದಲ್ಲಿ ನಾನು ಸ್ವಲ್ಪ ಕೆಲಸ ಮಾಡಿದ್ದೀನಿ ಅನ್ನೋ ಒಂದು ಸಂತೃಪ್ತಿ ನನಗಿದೆ ಸರ್. ಹೀಗಾಗಿ ನನಗೆ ಒಂದು ಈ ಜವಾಬ್ದಾರಿ ಕೊಟ್ಟಿದ್ದಾರೆ. ಈಗ ನಮ್ಮ BP ನ್ಯೂಸ್ ಇಂದ ಒಂದು ಪಾಡ್ಕಾಸ್ಟ್ ಸಂದರ್ಶನ ಸರಣಿ ಕಾರ್ಯಕ್ರಮ ನೋಡ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ತಮಗೇನು ಅನಿಸ್ತಾ ಇದೆ? ಸರ್, ಖುಷಿ ಅನ್ನಿಸ್ತಾ ಇದೆ. ಯಾಕೆಂದರೆ ಬೇರೆ ಬೇರೆ ವಲಯದ ಪ್ರತಿಭೆಗಳನ್ನು ಹುಡುಕೊಂಬಂದು ನೀವು ಸಂದರ್ಶನ ಮಾಡಿ ನೀವು ಅದನ್ನ ಬ್ರಾಡ್ಕಾಸ್ಟ್ ಮಾಡ್ತಾ ಇರ್ತೀರಿ, ನಾನು ನೋಡ್ತಾ ಇರ್ತೀನಿ. ಭಾಳ ಖುಷಿ ಅನ್ನಿಸ್ತಾ ಇರ್ತೈತಿ ಈ ಕಾರ್ಯಕ್ರಮ ನೋಡಿದ್ರು. ಎಲ್ರಿಗೂ ಒಂದು ಪ್ರತಿಭೆಗಳನ್ನು ಗುರುತಿಸುವಂಥ ಮತ್ತು ಅವರನ್ನು ನಾಡಿಗೆ ಪರಿಚಯಿಸುವಂಥ ಈ ಪ್ರಕ್ರಿಯೆ ಇದೆಯಲ್ಲ ಸರ್, ಇದು ಉತ್ತಮವಾದ ಪ್ರಕ್ರಿಯೆ ಅಂತ ನನ್ನ ಭಾವನೆ ಸರ್. ಇದು ಸಿಂಧನೂರು ದಸರಾ 2024 ಕಲಾ ದರ್ಶನದ ಅಂತಿಮ ಒಂದು ಸಂದೇಶವನ್ನು ಸಾರ್ವಜನಿಕ ಏನು ಹೇಳಲಿಕ್ಕೆ ಇಚ್ಛೆ ಪಡ್ತಿರ್ತಾರೆ ಸರ್? ಇದು ಸಿಂಧನೂರು ದಸರಾ ಇದು ಈ ವರ್ಷ ಪ್ರಾರಂಭಗೊಂಡಿದೆ. ಇನ್ನು ಮುಂದೆ ಹಂತದಲ್ಲಿ ಪ್ರತಿ ವರ್ಷವೂ ಇದು ಹಿಂಗೆ ಚಾಲ್ತಿಯಲ್ಲಿರುತ್ತೆ. ಹೆಚ್ಚು ಜನ ಇದರಲ್ಲಿ ಭಾಗವಹಿಸಲಿ, ಬೇರೆ ಭಾಗದಿಂದನೂ ಜನ ಇದರಲ್ಲಿ ಬಂದು ಭಾಗವಹಿಸಲಿ. ಇದು ನಮ್ಮ ಭಾಗದಲ್ಲಿ ದೊಡ್ಡ ಹಬ್ಬವಾಗಿ ಮಾರ್ಪಡಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್. ಧನ್ಯವಾದಗಳು ದೇವೇಂದ್ರ ಹುಡಾ ಅವರೇ. ತಾವು ಈ ಒಂದು ಕಲಾ ದಸರಾದ ಕಾರ್ಯದರ್ಶಿಗಳಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ. ನಿಮಗೆ ನಮ್ಮ ಎಲ್ಲ ಕೇಳುಗರ ಪರವಾಗಿ, ನಮ್ಮ BP ನ್ಯೂಸ್ ಕರ್ನಾಟಕ ಪಾಡ್ಕಾಸ್ಟ್ ತಂಡದ ಪರವಾಗಿ ನಿಮಗೆ ಅಭಿನಂದನೆಗಳು. ಧನ್ಯವಾದಗಳು. ಪ್ರಿಯ ಕೇಳುಗರೆ, ಇದು ಕೇಳಿದ್ರಲ್ಲ ಸಿಂಧೂರಿನಲ್ಲಿ ನಡೀತಕ್ಕಂಥ ಕಲಾ ದಸರಾದ ಸಿದ್ಧತೆಗಳು ಯಾವ ರೀತಿ ಇತ್ತು ಅಂತೇಳಿ. ಮತ್ತೊಮ್ಮೆ ನಾನು ತಮ್ಮೊಂದಿಗೆ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರಗಳು. ನಮಸ್ಕಾರ.